ಶಾಂತಿ ನಡೆಸಕ್ಕೆ ಏನೇನು ಬೇಕು ಎಲ್ಲ ಸಂಗತಿಗಳು ನಾವು ಮಾಡಿದ್ದೀವಿ. ಈಗೊಬ್ಬ ಅಲ್ಲಿ ಬಂಗಾರಪ್ಪ ಬಡಾವಣೆಗೊಬ್ಬ ಮುಸಲ್ಮಾನ್ ಮನೆ ಕಟ್ಟಿದ್ದಾನೆ ಅಕ್ರಮವಾಗಿ, RCC ಮನೆ ಕಟ್ಟಿದ್ದಾನೆ, ಸರ್ಕಾರಿ ಜಾಗದಲ್ಲಿ ಬಡವರು ಕಟ್ಕೊಂಡು ವಾಸ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಮ್ದು ವಿನಾಭಿಪ್ರಾಯ ಇಲ್ಲ. ಬಂಗಾರಪ್ಪ ಬಡಾವಣೆಗೆ ಹಕ್ಕೋತ ಕೊಡಬೇಕು, ಕುಡಿಯೋ ನೀರು ಕೊಡಬೇಕು, ಎಲ್ಲ ಕೊಟ್ಟಿದ್ದೀವಿ ನಾವು. ಆದ್ರೆ ಅವನ ಮನೆ ಕಟ್ಟಿದವನು ಅವನ ಮನೆ ಎದುರುಗಡೆ ಒಂದು ಗುಡಿ ಕಟ್ಟಿದ್ದಾರೆ ಸರ್, ಬಡವರೆಲ್ಲ ಸೇರಿ. ಅವನ ಮನೆ ಎದುರುಗಡೆ ಗುಡಿ ಇರಬಾರ್ದು ಅಂತೇಳಿ ಇವತ್ತು ಹೊಡೆದಾಕಿದ್ದಾನೆ ಅದನ್ನ. ಗಣಪತಿಗೆ ಒದ್ದವನು, ಇಲ್ಲಿರೋದು ಗುಡಿಗೆ ಒದ್ದವನು, ಅವನ ಮನೆ ಅಲ್ಲಿ ಅವನು ದಿನ ಬೆಳಗ್ಗೆ ದೇವ್ರಿಗೆ ನೋಡಕ್ಕಾಗಲ್ಲ ನಾನು ಅಂತೇಳಿ ಶಾಂತಿನಗರ ಮೈನ್ ರೋಡಲ್ಲಿ ಬನ್ನಿ ಎಷ್ಟು ಮನೆಗಳಲ್ಲಿ ದೇವ್ರು ಕೂರಿಸಿದ್ದಾರೆ ಈಗ ಅಂತೇಳಿ. ದೇವ್ರು ಕೂರಿಸಿರೋ ಮನೆ ಎದುರುಗಡೆ ಹಿಂದೂಗಳ ಮನೆ ಇಲ್ಲೇನಲ್ಲ ಹಾಗಾದ್ರೆ. ಹಿಂಗಿರ್ಬೇಕಾದ್ರೆ ನೋಡಿ ಸರ್, ಆ ಮನೆ ಅಕ್ರಮವಾಗಿ ಕಟ್ಟಿರೋದು. ಬೆಳಗ್ಗೆ JCB ತಂದು ನೀವು ಓಡಿಸಿದ್ರೆ ಶಾಂತಿ ಕಾಪಾಡ್ತೀರಿ ನೀವು. ಇನ್ನು ಕಟ್ತಾ ಇದ್ದಾನೆ, ಕನ್ಸ್ಟ್ರಕ್ಷನ್ ಹಂತದಲ್ಲಿದೆ. ಬಂದು ನೀವು ನಿಮ್ಮ ಕಾನೂನು ಭಾಗದೊಳಗಡೆ ಮಾಡಕ್ಕೆ ಇರೋ ಅವಕಾಶ ಇದೆ, ದಯವಿಟ್ಟು ಮಾಡಿ ಮುಗಿಸ್ಬಿಡ್ಬೇಕು ನಾಳೆ. ಇಲ್ಲಾಂದ್ರೆ ಇದು ಹಿಂಗೆ ಇರುತ್ತೆ, ಸಾಯ ತನಕ ಹೊಡೆದಾಡ್ತಾನೆ ಇರ್ತಾರೆ ಹಿಂದೂಗಳು ಮುಸಲ್ಮಾನರು. ಸರ್, ಇದನ್ನು ನಾಳೆ ನೀವು ಮಾಡದೆ ಹೋದ್ರೆ ಜನ ಮಾಡ್ತಾರೆ, ಅದಕ್ಕೆ ಅವಕಾಶ ನೀವು ಕೊಡಬೇಡ್ರಿ. ಪರಿಸ್ಥಿತಿಯಲ್ಲಿ ಬೇರೆ ಇದೆ ಸರ್. ನಾಳೆ ಬೆಳಕರಿದ ಸೋಮವಾರ ಮೊಹರಂ ಇದೆ, ಇಲ್ಲಿ ಪೂಜೆ ಮಾಡ್ತೀರಲ್ಲ, ಪೂಜೆ ಮಾಡಕ್ಕೆ ಬಲಾಕ್ಸೋದ ನಾನಾಗಾರ? ನಾಳೆ ಬೆಳಗ್ಗೆ ತೆಗೆದ್ರೆ ಸೋಮವಾರ ಚೆನ್ನಾಗಿ ಹಬ್ಬ ಆಗತ್ತೆ. ನೋಡಿ, DSP ಇದ್ದಾರೆ, ಎಲ್ಲ ಪ್ರಮುಖರಿದ್ದಾರೆ, ಎಲ್ಲ ನಾಯಕರುಗಳು ಇಲ್ಲೇ ಇದೀವಿ. ನೀವು ಅದನ್ನ ಆಕ್ಷನ್ ತಗೊಳ್ಳದೆ ಹೋದ್ರೆ ನಾಳೆ ಆಗುವಂತ ಅನಾಹುತಕ್ಕೆ ಇಡೀ ಮಹಾನಗರ ಪಾಲಿಕೆ ಅಥವಾ ಇಡೀ ರಕ್ಷಣಾ ವ್ಯವಸ್ಥೆ ತಲೆ ಕೊಡಬೇಕಾಗುತ್ತೆ. ಈಗ ಬರೋದಾದ್ರೆ ಸ್ಪಾಟಿಗೆ ಬನ್ನಿ, ನಾವು ಇಲ್ಲಿ ಇರ್ತೀವಿ. ಇಲ್ಲ ಅಂದ್ರೆ ನೀವು ನಿಮ್ಮ ಇದರೊಳಗಡೆ ಏನ್ ಮಾಡಬೇಕು, ನಿಮ್ಮ ವ್ಯವಸ್ಥಿತವಾದಂತ ತಂಡದೊಳಗೆ ಬಂದು ಅದನ್ನ ಮುಗಿಸಿ ಅಷ್ಟೇ. ಮಾಡಿ ಸರ್. ಈಗ ಮಾಡದೆ ಹೋದ್ರೆ ಇಲ್ಲಿ ನಾಡಿದ್ದು ಮೊಹರಮಿಗೆ ಪ್ರಾಬ್ಲಮ್ ಆಗತ್ತೆ, ಹೇಳ್ತೀನಿ ಕೇಳಿ. ಸರ್, ನೀವು ಕಮಿಷನರ್ ನಿಮ್ಮ ಮಾಯಣ್ಣಗೌಡ ಹತ್ರ ಮಾತಾಡ್ತೀನಿ. ಕಮಿಷನರ್ ನೀವು ಕೂತ್ಕೊಂಡು ನಾಳೆ ಒಂದು ಸೆಟರೇಟ್ ಮಾಡದೆ ಹೋದ್ರೆ ಸರ್ ಸೋಮವಾರ ಸಮಸ್ಯೆ ಮಾಡ್ಕೊಳ್ತೀವಿ ನಾವು ಸಹಿಸ್ಕೊಂಡು. ಸರ್, ನಾವು ನೋಡ್ತಾ ಇಲ್ಲ ಸರ್, ಮಾಡ್ತಾ ಇಲ್ಲ ಸರ್. ಬಂದ್ರಿ ಅಲ್ಲಿ ಎದುರುಗಡೆ ಮನೆಯವರು, ಎದುರುಗಡೆ ಅಕ್ಕಪಕ್ಕ ಎದುರ ಬದ್ರ ಇರೋಲ್ಲ, ಅಲ್ಲಿ ಜೀವನ ಮಾಡ್ತಿಲ್ವಾ? ನನ್ನ ಮಗನಿಗೆ ಬೇಡ ಅಂದ್ರೆ ಹೋಗ್ಲಿ ಬಿಡಿ ಸರ್. ಇದನ್ನು ಇನ್ನು ಸಹಿಸಲ್ಲ ಸರ್, ಎಲ್ಲಿ ತನಕ ಸಹಿಸೋದು ನಾವು? ನಿಮ್ ಬಗ್ಗೆ ನಂಬಿಕೆ ಇದೆ ಸರ್, ನಮಗಿಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ನಾವು ಎಲ್ಲದಕ್ಕೂ ಸಹಕಾರ ಕೊಟ್ಕೊಂಡು ಬಂದಿದ್ವಿ ಇಡೀ ಹಿಂದೂ ಸಮಾಜ. ಈ ನನ್ನ ಮಗನಿಗೆ ಆಂಜನೇಯ ಬೇಡ ಅಂತ ಹೇಳಿದ್ರೆ, ಗಣಪತಿ ಬೇಡ ಅಂತ ಹೇಳಿದ್ರೆ ಅವನ ಜಾಗ ಖಾಲಿ ಮಾಡ್ಬೇಕಾಯ್ತೆ. ಇದಿಲ್ಲೇ ಇರುತ್ತೆ, ಒಂದು ಜಾಗ ಖಾಲಿ ಮಾಡಬೇಕು. ಮಾಡಿದ್ರೆ ಬಿಡಲ್ಲ ಸರ್, ನಾವ್ ಯಾರು ಬಿಡಲ್ಲ, ನಾನಲ್ಲ, ನಾವ್ ಯಾರು ಬಿಡಲ್ಲ.